ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಫ್ರಮ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಬನ್ನಿ, ಇವತ್ತು ನಾನು ವಿಶೇಷವಾಗಿರ್ತಕ್ಕಂತಹ ಒಬ್ಬ ಕರ್ನಾಟಕದ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೇಸ್ನಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಮೊನ್ನೆ ಶುಕ್ರವಾರ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಬನ್ನಿ, ಈ ವಿಷಯದ ಬಗ್ಗೆ ನಾನು ಒಂದು ಇಂತಿಷ್ಟು ಮಾಹಿತಿಯನ್ನು ಕೊಡುವ ಮುಖಾಂತರ ಕರ್ನಾಟಕದ ಜನತೆಗೆ ಏನೆಲ್ಲ ನಡೀತು ಸುಪ್ರೀಂ ಕೋರ್ಟ್ನಲ್ಲಿ ಅನ್ನುವ ಒಂದು ವಿಷಯದ ಬಗ್ಗೆ ನಾನು ತಮ್ಮ ಮುಂದೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ವಿಶ್ಲೇಷಣೆಯ ಒಂದು ತುಣುಕನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ, ಈ ಚಕ್ರವರ್ತಿ ಸೂಲಿಬೆಲೆ ಬಗ್ಗೆ ಇಂತಿಷ್ಟು ಸಣ್ಣ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಬನ್ನಿ, ಚಕ್ರವರ್ತಿ ಸೂಲಿಬೆಲೆ ಅವರು 2024ರಲ್ಲಿ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಷಣವನ್ನು ಮಾಡುವ ಒಂದು ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಭಾಗವಹಿಸಿರ್ತಾರೆ. 2024 ಜನವರಿ ತಿಂಗಳಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಮಾನ್ಯ AICC ಅಧ್ಯಕ್ಷರು ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ ಖರ್ಗೆಯವರ ವಿರುದ್ಧ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಅಂತ ಹೇಳಿದರೆ, ಅಲ್ಲಿ ಮಾತನಾಡ್ತಾ ಅಯೋಗ್ಯ, ಐ ರಿಪೀಟ್, ಅಯೋಗ್ಯ ಅನ್ನುವ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಸೊ ಹೀಗಾಗಿ ಅಯೋಗ್ಯ ಅನ್ನುವ ಒಂದು ಪದ ಬಳಕೆ ಮಾಡಿರುವ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಕರ್ನಾಟಕದಲ್ಲಿ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಒಂದು FIR ಆಗುತ್ತೆ, IPC ಸೆಕ್ಷನ್ನಲ್ಲಿ ಆಗುತ್ತೆ, ಮತ್ತು SC/ST ಸ್ಪೆಷಲ್ ಆ್ಯಕ್ಟ್, SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟಲ್ಲಿ ಕೂಡ ಕೇಸ್ ಹಾಕ್ತಾರೆ. ಆದರೆ ಕರ್ನಾಟಕದ ಹೈಕೋರ್ಟ್ ಮುಂದೆ ಚಕ್ರವರ್ತಿ ಸೂಲಿಬೆಲೆ ಅವರು ಹೋಗ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅವರ ಒಂದು ರಿಟ್ ಪಿಟಿಷನು ಅಲ್ಲಿ SC/ST ಅಟ್ರಾಸಿಟಿಯಿಂದ ತೆಗೆದು ಆ್ಯಸ್ ಯೂಸ್ಯುವಲ್ ಆಗಿ IPCಯಲ್ಲಿ ಕಂಟಿನ್ಯೂ ಮಾಡಿ ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ನಿರ್ದೇಶನ ನೀಡುತ್ತೆ. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಸುಪ್ರೀಂ ಕೋರ್ಟ್ಗೆ ಬರ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಸುದೀರ್ಘವಾಗಿ ಆರ್ಗ್ಯುಮೆಂಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಸ್ಟಿಸ್ ಸುಂದರೇಶ್ ಆ್ಯಂಡ್ ಜಸ್ಟಿಸ್ ಕೋಟೇಶ್ವರ್ ಸಿಂಗ್ ಅವರ ಒಂದು ಪೀಠ ಭಾಳ ಅದ್ಭುತವಾಗಿ ಎಕ್ಸ್ಪ್ಲೇಷನ್ ಮಾಡಿ, ಈ ಅಯೋಗ್ಯ ಅನ್ನೋ ಒಂದು ಪದ ಇದೆಯಲ್ಲ, ಅಯೋಗ್ಯ ಅನ್ನುವ ಒಂದು ಪದ ದಿಸ್ ಈಸ್ ನಾಟ್ ಕಮ್ಸ್ ಅಂಡರ್ SC/ST ಅಟ್ರಾಸಿಟಿ, ಇದು ಅಟ್ರಾಸಿಟಿಗೆ ಬರಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಕಮೆಂಟನ್ನು ಮಾಡಿ ಜಡ್ಜ್ಮೆಂಟ್ ಮಾಡಿ ಚಕ್ರವರ್ತಿ ಸೂಲಿಬೆಲೆ ವಿರುದ್ಧ ಹಾಕಿರ್ತಕ್ಕಂತಹ ಒಂದು ಕೇಸನ್ನು ಕ್ವಾಶ್ ಮಾಡುತ್ತೆ. ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ರಿಲೀಫ್ ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೆ ಕೊಡುತ್ತೆ ಸುಪ್ರೀಂ ಕೋರ್ಟು. ಸೊ ಒಟ್ಟಾರೆ ನಾನು ಹೇಳೋದೇನು ಅಂತ ಹೇಳಿದರೆ, ಯಾರೇ ಆದರೂ ಕೂಡ ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮುಂದೆನೇ ನಾನು ಇವತ್ತು ನಿಂತ್ಕೊಂಡು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾವುದೇ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಂವಿಧಾನವನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಅದು ವಿಶೇಷವಾಗಿ SC/ST ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆ್ಯಕ್ಟನ್ನು ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು. ಆದರೆ ಕರ್ನಾಟಕ ಸರ್ಕಾರ ಚಕ್ರವರ್ತಿ ಸೂಲಿಬೆಲೆ ಅವರ ವಿರುದ್ಧ ಮಿಸ್ಯೂಸ್ ಮಾಡಿಕೊಂಡು, ಸಂವಿಧಾನವನ್ನು ಮಿಸ್ಯೂಸ್ ಮಾಡಿಕೊಂಡು ಅವರ ವಿರುದ್ಧ SC/ST ಅಟ್ರಾಸಿಟಿನಲ್ಲಿ ಕೇಸ್ ಹಾಕ್ತಾರೆ. ಆದರೆ ಸರ್ವೋಚ್ಚ ನ್ಯಾಯಾಲಯ, ಬನ್ನಿ ನಾನು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಿಂತ್ಕೊಂಡು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸ್ಥಾನದಿಂದ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯಾರೂ ಕೂಡ ಸಂವಿಧಾನವನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು, ದುರ್ಬಳಕೆ ಮಾಡ್ಕೋಬಾರ್ದು. ವಿಶೇಷವಾಗಿ SC/STಗೆ ಸಂಬಂಧಪಟ್ಟಿರ್ತಕ್ಕಂಥ ಅಟ್ರಾಸಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋ ಒಂದು ವಿಷಯವನ್ನು ಸುಪ್ರೀಂ ಕೋರ್ಟು ಹೇಳಿ ಸಂಪೂರ್ಣವಾಗಿರ್ತಕ್ಕಂಥ ಈ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ 2024 ಜನವರಿಯಲ್ಲಿ ಮಾತಾಡಿರ್ತಕ್ಕಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಮಾತಾಡಿರ್ತಕ್ಕಂಥ ಈ ಕೇಸಿಗೆ ಎಲ್ಲವನ್ನು ಕೂಡ ಡಿಸ್ಮಿಸ್ ಮಾಡಿ ಖುಲಾಸೆಯನ್ನು ಮಾಡಿ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಜಯವನ್ನು ಕೂಡ ಚಕ್ರವರ್ತಿ ಸೂಲಿಬೆಲೆಗೆ ಸಿಕ್ಕಿದೆ ಅಂತ ನಾನಂತೂ ಅಂದ್ಕೊಳ್ತೀನಿ. ಏನೇ ಆದರೂ ಕೂಡ
ಈ ವಿಡಿಯೋವನ್ನು ತಾವೆಲ್ಲರೂ ಕೂಡ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.